Hello, good evening to all of you. I am Professor Dr. P. Surendra Padya speaking from Bangalore. ಈಗ ನಿಮಗೆ ಮಕರ ಲಗ್ನದ ಬಗ್ಗೆ 2026ರ ಪ್ರಿಡಿಕ್ಷನ್ ಹೇಗಿದೆ ಅಂತೇಳಿ ತಿಳಿಯಪಡಿಸಲಿಕ್ಕಿದ್ದೇನೆ. ಜನವರಿ 1, 2026 ಈಗ ನಾನು ಅವುಗಳ ಪ್ಲಾನೆಟರಿ ಪೊಸಿಷನ್ಸ್ ತಿಳಿಯಪಡಿಸಲಿಕ್ಕಿದ್ದೇನೆ. ಮಕರ ಲಗ್ನದವರಿಗೆ ರಾಹು 2ನೇ ಮನೆಯಲ್ಲಿ ಬರ್ತಾನೆ. ಆಯಿತಾ? ನಾವೀಗ ಅದನ್ನು ಆ್ಯಕ್ಚುಲಿ ನೋಡಿ, ರಾಹು ಸೆಕೆಂಡ್ ಹೌಸ್ ಫಾರ್ ಮಕರ ಲಗ್ನ ಪೀಪಲ್. ಇಟ್ ಇಂಡಿಕೇಟ್ ಸಡನ್ ಬ್ಯಾಂಕ್ ಅಕೌಂಟ್ ಇನ್ಕ್ರೀಸಸ್ ವಿತ್ ಫಂಡ್ಸ್. ಯಾಕಂದರೆ ರಾಹು ಅನ್ಕನ್ವೆನ್ಷನಲ್ ಪ್ಲಾನೆಟ್. ಅದರಿಂದ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಸ್ಪೀಚ್ ಈಸ್ ಆಲ್ಸೋ ಅನ್ಬಿಲೀವೇಬಲ್ ಟೈಪ್. ಅಂದರೆ ವಿ ಕೆನಾಟ್ ಬಿಲೀವ್. ರಾಹು ಸುಳ್ಳು ಹೇಳ್ಬೋದು. Because of Rahu is an unconventional planet, truth comes late. Saturn in third house, it means even his communications are little bit slow. In the month of January, Jupiter retro in the house of 6th, that is from Capricorn ascendant, indicating ಹೇಲ್ ಆ್ಯಂಡ್ ಹೆಲ್ದಿ ಬಾಡಿ. ಓಕೆ, ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ. ಕೇತು 8ನೇ ಮನೆಯಲ್ಲಿ ಇರ್ತಾನೆ, ಇಂಡಿಕೇಟಿಂಗ್ ಮೋರ್ ಡಿಪೆಂಡೆಂಟ್ ಆನ್ ಅಕಲ್ಟ್ ಅಸ್ಟ್ರಾಲಜರ್. ಆಯಿತಾ? ಸನ್, ಮರ್ಕ್ಯುರಿ, ಮಾರ್ಸ್, ವೀನಸ್ ಆರ್ ಆಲ್ ಇನ್ ದೇರ್ 12th ಹೌಸ್, ಇಂಡಿಕೇಟಿಂಗ್ ಸ್ಲೀಪ್ಲೆಸ್ ನೈಟ್ಸ್. ಇದು ಜನವರಿ. ಓಕೆ, expenditure may be more, losses are also visualizing. But on 13th of January 26, Venus steps into Lagna, Makara. ಸೊ ಮಕರಕ್ಕೆ ಶುಕ್ರ ಬಂದಾವಾಗ ಅವರಿಗೆ, ಕೆಲವರಿಗೆ ಲಗ್ನದಲ್ಲೇ ಮಕರ ಇದ್ದವರು ಇದ್ದಾರೆ. ಆಯಿತಾ? ಮಕರಕ್ಕೆ ಶುಕ್ರ ಬಂದಾಗ ಅವರದ್ದು ಫ್ಯಾಷನ್ ಶೋ ಜಾಸ್ತಿ ಆಗ್ತದೆ. ಅಂದರೆ ವಾಟ್ ಎವರ್ ದೇ ಆರ್ ಡೂಯಿಂಗ್, ಶುಕ್ರ ಏನು ಗೊತ್ತಾ, ಮೆಡಿಸಿನ್ನಿಗೆ ಆಗ್ತದೆ, ಅಥವಾ ಈ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ಭಾಳಷ್ಟು ಖ್ಯಾತಿಯನ್ನು ಪಡಿತಾರೆ. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದ್ದರೆ, ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದ್ದರೆ ಅಲ್ಲಿ ಇವರದ್ದೇ ಅಡ್ವರ್ಟೈಸ್ಮೆಂಟ್ ಒಂದು ಇರ್ತದೆ, ಕಂಪನಿಗಾಗಿ ಮಾಡುವುದು. ಅದು ಕೂಡ ಶುಕ್ರನಿಗೆ. ಬ್ಯೂಟಿ ಪಾರ್ಲರ್ ಶುಕ್ರ, ಫ್ಯಾಷನ್ ಡಿಸೈನ್, ಎಡಿಟಿಂಗ್, ಸಿನೆಮಾ, ಡ್ರಾಮಾ, ಇದೆಲ್ಲ ಶುಕ್ರನಿಗೆ ಬರ್ತದೆ, ತಿಳ್ಕೊಳ್ಳಿ. ಆಯಿತಾ? ಸೊ ಮಕರ ಲಗ್ನ ಇನ್ನೂ ಒಂದು ಏನಂದರೆ, ಶನಿಗೆ ಸಂಬಂಧಪಟ್ಟಂಥ ಕಬ್ಬಿಣದಾದರೂ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರ್ಮಿಂಗ್, ಇದೆಲ್ಲ ಮಕರ ಲಗ್ನದವರಿಗೆ. ಮಕರ ಲಗ್ನದವರಿಗೆ ನೀವು ಟೆಕ್ಸ್ಟೈಲ್ ಕೇಳಿದರೆ ಆಗೋದಿಲ್ಲ, ಗಾರ್ಮೆಂಟ್ಸ್ ಕೇಳಿದರೆ ಆಗೋದಿಲ್ಲ, ತಿಳ್ಕೊಳ್ಳಿ. ಓಕೆ, ಅದರಲ್ಲಿ ಅವರದ್ದು ಫ್ಲಾಪ್ ಶೋ ಆಗ್ಬೋದು. ಸೊ ಜನವರಿ ನಾನೀಗ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಆನ್ 15th of January, ಸನ್ ಎಂಟರ್ಸ್ ಕ್ಯಾಪ್ರಿಕಾನ್ ಆ್ಯಂಡ್ ಜಾಯಿಂಟ್ ಹಿಸ್ ಎನಿಮಿ ವೀನಸ್. ನೋಡಿ, 15ನೇ ತಾರೀಕು ಸೂರ್ಯ ಒಂದೊಂದು ತಿಂಗಳಿಗೆ ಇರ್ತಾನೆ, ಆಮೇಲೆ ಮತ್ತೆ ಮುಂದೆ ಹೋಗ್ತಾನೆ. ಅದೇ ನೆಕ್ಸ್ಟ್ ಡೇ ಮಾರ್ಸ್, ಲೋ ಪ್ಲಾನೆಟ್ಸ್ ಮಾರ್ಸ್ ಎಂಟರ್ಸ್ ಕ್ಯಾಪ್ರಿಕಾನ್. ನೋಡಿ, 13, 15, 16 ಎಲ್ಲ ಮಕರ ಲಗ್ನಕ್ಕೆ ಗುರು, ರವಿ, ಶುಕ್ರ ಎಲ್ಲ ಇದ್ದಾನೆ. ನೀವು ನೋಡ್ಬೋದು. ಫೆಬ್ರವರಿ 7 ತೆಗೆದುಕೊಂಡ್ರೆ, ಅಲ್ಲ, ಫೆಬ್ರವರಿ ಮಂತ್ ತೊಗೊಂಡ್ರೆ ಹಾಗೆ ಆಗ್ತದೆ. ಆನ್ ದ ವೆರಿ ನೆಕ್ಸ್ಟ್ ಡೇ 16 ಜನವರಿ ಮಂಗಲ್ ಬರ್ತಾನೆ. 18 ಜನವರಿಗೆ ಬುಧ ಕೂಡ ಎಂಟರ್ ಆಗ್ತಾನೆ ಕ್ಯಾಪ್ರಿಕಾರ್ನಿಗೆ. ಎಷ್ಟು ನೋಡಿ, ಬುಧಾದಿತ್ಯ ಯೋಗ, ಬುಧ ಮತ್ತು ರವಿ ಸೇರಿದರೆ ಬುಧಾದಿತ್ಯ ಯೋಗ, ಶುಕ್ರ ಮತ್ತು ಬುಧ ಸೇರಿದರೆ ಲಕ್ಷ್ಮೀನಾರಾಯಣ ಯೋಗ. ಅಂದರೆ ಇವರಿಗೆ ಜನವರಿ ಮಂತು ಒಂದು ರೀತಿಯಲ್ಲಿ ಸ್ಲೀಪ್ಲೆಸ್ ನೈಟ್ಸ್ ಇದ್ದರೂ ಕೂಡ ಈ ಒಂದು ಚೇಂಜಸ್ ಇರೋದ್ರಿಂದ ಒಳ್ಳೆಯದಾಗ್ತದೆ ಟಿಲ್ ದ ಎಂಡ್ ಆಫ್ ಜನವರಿ. ಅಂದರೆ ಜನವರಿ ನೆಕ್ಸ್ಟ್ ಪಾರ್ಟ್ ಹಾಫ್ ಜನವರಿ
ಕಷ್ಟ ಹಾಫ್ ಜನವರಿ ಒಳ್ಳೆಯದು ಅಂತ ಹೇಳ್ಬೋದು. ಓಕೆ, ಇದಕ್ಕೆ ನಾನು ಇಲ್ಲಿ ರೆಟ್ರೋಗ್ರೇಡ್ ಎಲ್ಲ ಹಾಕಿ ಇಟ್ಟಿದ್ದೇನೆ. ನೀವು ಯು ಕ್ಯಾನ್ ರೈಟ್ ಎಂಟೈರ್. ಜೂನು 2ನೇ ತಾರೀಕು ಗುರು ಕಟಕಕ್ಕೆ ಹೋಗ್ತಾನೆ. ಆಮೇಲೆ ಶನಿ ವಕ್ರಿ ಆಗುವುದು ಯಾವಾಗಲೂ ಅಂತೇಳಿ ಅದನ್ನು ಹೇಳಿದ್ದೇನೆ ಇಲ್ಲಿ ನೋಡಿ. ಶುಕ್ರ ಬಿಕಮ್ಸ್ ರೆಟ್ರೋಗ್ರೇಡ್ ಅಕ್ಟೋಬರ್ 3, 2026 ಇಂದ ನವೆಂಬರ್ 14ಕ್ಕೆ ಮಾರ್ಗಿ ಆಗಿಬಿಡ್ತಾನೆ, ಡೈರೆಕ್ಟ್ ಆಗ್ತಾನೆ. ಶನಿ ಜುಲೈ 27ಕ್ಕೆ ವಕ್ರಿ ಆದರೆ ಡಿಸೆಂಬರ್ 11ರವರೆಗೆ, ಅಂದರೆ ಆಲ್ಮೋಸ್ಟ್ 6 months. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಓಕೆ, 5 ತಿಂಗಳು. ಡಿಸೆಂಬರ್ 11ಕ್ಕೆ ಬೆಳಗ್ಗೆ 5 ಗಂಟೆಗೆ ಮಾರ್ಗಿ ಆಗಿಬಿಡ್ತಾನೆ. ಹಾಗೆ ಶುಕ್ರ ಕುಜ ಇದೇ ಇಲ್ಲ, ಯಾವುದು ನೋ ರೆಟ್ರೋಗ್ರೇಡ್ ಮೋಷನ್ ಇನ್ 2026. ಬುಧ ಫೆಬ್ರವರಿ 26ಕ್ಕೆ ವಕ್ರಿ ಆದರೆ ಮಾರ್ಚ್ 21ಕ್ಕೆ ಡೈರೆಕ್ಟ್ ಆಗಿಬಿಡ್ತಾನೆ. ಅದೇ ಜೂನ್ 29ಕ್ಕೆ ವಕ್ರಿ ಆದರೆ ಜುಲೈ 24ಕ್ಕೆ ಮಾರ್ಗಿ ಆಗ್ತಾನೆ. ಓಕೆ, ಅಕ್ಟೋಬರ್ 24ಕ್ಕೆ ವಕ್ರಿ ಆದರೆ ನವಂಬರ್ 13ಕ್ಕೆ ಡೈರೆಕ್ಟ್ ಆಗಿಬಿಡ್ತಾನೆ. ಆಯಿತಾ? ಸೊ ಈಗ ನಿಮಗೆ ಎಂಟೈರ್ ಇದಕ್ಕೆ ಪ್ರಿಡಿಕ್ಷನ್ ಕೊಡಬೇಕಾದ್ರೆ ಹೇಗೆ ಪ್ರೊಫೆಷನಲ್ ಕ್ಯಾರಿಯರ್ ಪ್ರೊಫೆಷನ್ ಆ್ಯಂಡ್ ಕ್ಯಾರಿಯರ್ ಹೇಗಿರುತ್ತೆ ಅಂದರೆ, ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ಲೋ ಕಮ್ಯುನಿಕೇಷನ್ ಇರ್ತದೆ. ಸ್ವಲ್ಪ ನಿಮ್ಮ ಮೂವ್ಮೆಂಟ್ ಭಾಳ ಸ್ಲೋ ಇರ್ತದೆ. ಸೊ ಜನವರಿ 18ರ ನಂತರ ನಿಮಗೆ ಭಾಳ ಸಂಗಮ್, ಸ್ಟ್ರಾಂಗ್ ಪ್ಲಾನೆಟರಿ ಸಂಗಮ್, ದ್ಯಾಟ್ ಈಸ್ ಗಿವಿಂಗ್ ನ್ಯೂ ಅಪರ್ಚುನಿಟೀಸ್. ನೋಡಿ, ಜನವರಿ 18, 2026 18ರ ನಂತರ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಲೀಡರ್ಶಿಪ್ ರೋಲ್ಸ್, ನೀವು ಹೆಡ್ ಆಗ್ಬೋದು ನಿಮ್ಮ ಇದರಲ್ಲಿ ಫೀಲ್ಡಲ್ಲಿ. ಓಕೆ, ರೆಕಗ್ನಿಷನ್ ನೀವು ತಗೊಳ್ತೀರಾ. ರಾವು 2ನೇ ಮನೆಯಲ್ಲಿರೋದ್ರಿಂದ ಸಡನ್ ಗೈನ್ಸ್, ಅನ್ಕನ್ವೆನ್ಷನಲ್ ಹೇಳಿದಾನಲ್ಲ, ಸೋರ್ಸಸ್ ಆಫ್ ಇನ್ಕಮ್ ಬರ್ತದೆ. ಎಕ್ಸ್ಪೆಂಡಿಚರ್ ಹೈ ಅಂಟಿಲ್ ಮಿಡ್ ಮಂತ್. ಓಕೆ, ಆಮೇಲೆ ಫ್ಯಾಮಿಲಿ ಸ್ಪೀಚ್ ಮೇ ಬಿ ಶಾರ್ಪ್, ಅನ್ಕನ್ವೆನ್ಷನಲ್, ರಾಹು ಇನ್ಫ್ಲುಯೆನ್ಸಸ್ ಇರುತ್ತೆ. ಸಂಬಂಧ ಸ್ಟೆಬಿಲೈಸರ್ಸ್ ಆಫ್ಟರ್ ವೀನಸ್ ಎಂಟರ್ಸ್ ಲಗ್ನ. ನೋಡಿ, ವೀನಸ್ ಬಂದ ಕೂಡ ನಿಮ್ಮ ಸಂಬಂಧ, ಅದಕ್ಕೂ ಕುಜ ಬಂದ ಕೂಡ ಇನ್ನಷ್ಟು ಜಾಸ್ತಿ ಆಗ್ತದೆ. ಓಕೆ, ಅಪ್ಪಿಕೋ ನಪ್ಪಿಕೋ ಅಂತ. ಕುಜ ಆ್ಯಂಡ್ ಮಂಗಲ್ ಆ್ಯಂಡ್ ಶುಕ್ರ ಲವ್ ಪ್ಲಾನೆಟ್ಸ್. ಆರೋಗ್ಯ ದೃಷ್ಟಿಯಿಂದ ರೆಟ್ರೋ ಆದ್ದರಿಂದ ಸ್ಟೇಬಲ್ ಹೆಲ್ತ್ ಬಟ್ ಸ್ಲೀಪ್ಲೆಸ್ ನೈಟ್ಸ್ ತಿಳ್ಕೊಳ್ಳಿ ಅಂಟಿಲ್ ಜನವರಿ 18. ಆಮೇಲೆ ಚಿಲ್ಡ್ರನ್ ಪ್ರಾಸ್ಪರಿಟಿ ನಿಮಗೆ 18ರ ನಂತರ ಸಿಗ್ತದೆ, ಏನೂ ತೊಂದರೆ ಇಲ್ಲ. ಫಾರಿನ್ ಟ್ರಾವೆಲ್, ಎಸ್, ಪ್ಲಾನೆಟ್ಸ್ 12ನೇ ಮನೆಯಲ್ಲಿರುವಾಗ ಫಾರಿನ್ ಟ್ರಾವೆಲ್ಸ್ ಎಲ್ಲ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಬುಧ ಮಾತ್ರ ವಕ್ರಿ ಆಗ್ತಾನೆ. ವಕ್ರಿ ಆದ ಕೂಡ ಏನಾಗುತ್ತೆ ಅಂದರೆ, ಬುಧ ವಕ್ರಿ ಅಂದರೆ ಬುದ್ಧಿ ವಕ್ರಿ ಅಂತ, ಅಥವಾ ಕಮ್ಯುನಿಕೇಷನ್ಸಲ್ಲಿ ತಪ್ಪುಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ಆಮೇಲೆ ನಿಮ್ಮ ಫೈನಾನ್ಸ್ ಒಂದು ರೀತಿಯಲ್ಲಿ ಸ್ಟಡಿ ಗೇನ್ಸ್ ಇರ್ತದೆ, ಆದರೆ ಎಕ್ಸ್ಪೆನ್ಸಸ್ ಕಂಟಿನ್ಯೂ ಇರ್ತದೆ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಯಾಕಂದರೆ ಫ್ಯಾಮಿಲಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಕಾರಣ ಬುಧ ವಕ್ರಿ ಆದ್ದರಿಂದ. ಸ್ಟೇಬಲ್ ಹೆಲ್ತ್ ಇರ್ತದೆ, ಏನೂ ತೊಂದರೆ ಇಲ್ಲ. ಆದರೆ ಓವರ್ ವರ್ಕಿಂದ ನಿಮಗೆ ಒಂದು ರೀತಿಯಲ್ಲಿ ಸ್ಟ್ರೆಸ್ ಆಗ್ಬೋದು. ಲೆಕ್ಕ ಪಾರ್ಟಿನಲ್ಲಿ ಏನೂ ತೊಂದರೆ ಇಲ್ಲ. ಓಕೆ, ನಿಮಗೆ ತಾಳ್ಮೆ ಇದೆ, ತಾಳ್ಮೆ ಇದ್ದರೆ ಒಳ್ಳೆಯದು. ಯಾಕಂದರೆ ಸಾಮಾನ್ಯವಾಗಿ ಮಕರ ಲಗ್ನದವರಿಗೆ ತಾಳ್ಮೆ ಜಾಸ್ತಿ ಇರ್ತದೆ, ಸಿಟ್ಟು ಬಂದರೆ ಜೋರು ಇರ್ತದೆ. ಚಿಲ್ಡ್ರನ್, ಓಕೆ, ಪ್ರೋಗ್ರೆಸಿವ್ ಸ್ಟಡಿ ಇರ್ತದೆ. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅಂದರೆ, ಬೃಹಸ್ಪತಿ ಮಾರ್ಚ್ 11ಕ್ಕೆ ಡೈರೆಕ್ಟ್ ಆಗಿಬಿಡ್ತಾನೆ. ಆವಾಗ ನಿಮ್ಮದು ಕ್ಲಾರಿಟಿ, ಎವ್ರಿಥಿಂಗ್, ಏನೂ ತೊಂದರೆ ಇಲ್ಲ. ಓಕೆ, ಬೃಹಸ್ಪತಿ ನಿಮಗೆ ಮಕರ ಲಗ್ನದವರಿಗೆ 6ನೇ ಮನೆಯಲ್ಲಿರ್ತಾನೆ. ಸೊ ನ್ಯೂ ಪ್ರಾಜೆಕ್ಟ್ಸು ಸಿಗ್ಬೋದು. ನಿಮ್ಮ ಆರೋಗ್ಯ ಭಾಳ ಅಷ್ಟು ಕ್ಲಿಯರ್ ಆಗ್ಬೋದು. ಆಮೇಲೆ ನಿಮ್ಮ ಸಾಲ ಇದ್ದರೂ ಅದನ್ನು ಸಾಲ ಅಂತೇಳಿ ಅಲ್ಲ, ಅದನ್ನು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಬೃಹಸ್ಪತಿ ಡೈರೆಕ್ಟ್ ಆಗಿಬಿಟ್ಟ, ಮಾರ್ಗಿ ಆಗಿಬಿಟ್ಟ. ಹಾರ್ಮನಿ ಇಂಪ್ರೂವ್ಸ್, ಸಂಬಂಧದಲ್ಲಿ
ಫ್ಯಾಮಿಲಿ ಲೈಫಲ್ಲಿ ಹಾರ್ಮೋನಿ ಇಂಪ್ರೂವ್ಸ್. ಆಮೇಲೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಬೃಹಸ್ಪತಿ ಮಾರ್ಗಿ ಆದರೆ, ಡೈರೆಕ್ಟ್ ಆದರೆ ಇಂಪ್ರೂವ್ಸ್ ಅಂತೇಳಿ. ಆಸ್ಪತ್ರೆ ಸೇರಿದ್ರು ಕೂಡ ನಿಮ್ಮದು ಬೇಗ ಡಿಸ್ಚಾರ್ಜ್ ಆಗಿ ಬರ್ತೀರ ಅಂತ. ಆಮೇಲೆ ನಿಮ್ಮ ಮಕ್ಕಳು ಒಳ್ಳೆ ಗುಡ್ ಅಕಾಡೆಮಿಕ್ ಕ್ಯಾರಿಯರಲ್ಲಿ ಪಾಸ್ ಆಗ್ತಾರೆ. ಅದರದ್ದೊಂದು ನಿಮಗೆ ಒಂದು ಇರ್ಬೋದು. ಮಾರ್ಚ್, ಏಪ್ರಿಲ್, ಮೇ ಇದೆಲ್ಲ ಮಕ್ಕಳಿಗೆ ಒಳ್ಳೆ ಪೀರಿಯಡು. ಪಾಸಿಬಲ್ ಶಾರ್ಟ್ ಟ್ರಿಪ್ಸ್ ಇರ್ಬೋದು ಫಾರಿನ್ ವಿಚಾರದಲ್ಲಿ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನ್ಯೂ ಅಪರ್ಚುನಿಟೀಸ್ ಬರ್ಬೋದು. ಓಕೆ. ರಾಹು ಕಂಟಿನ್ಯೂಸ್, ಯಾಕಂದರೆ ನವಂಬರ್ 11ಗೆ ಅವ ಚೇಂಜ್ ಆಗ್ಬೋದು. ನವಂಬರ್ವರೆಗೆ ನಿಮಗೆ ಏನು ತೊಂದರೆ ಇಲ್ಲ, ಯಾಕಂದರೆ 2ನೇ ಮನೆಯಲ್ಲಿರೋದ್ರಿಂದ ನೀವು ಫೈನಾನ್ಸ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಓಕೆ. ಪೀಸ್ಫುಲ್ ಮಂತ್ ಇರ್ತದೆ ಇದು ಏಪ್ರಿಲ್ ತಿಂಗಳು. ಎಲ್ಲ ರೀತಿಯಲ್ಲಿ ಲಕ್ ಫೇವರೇಬಲ್ಲು, ಆರೋಗ್ಯ ಕರೆಕ್ಟ್ ಇದೆ, ಚಿಲ್ಡ್ರನ್ ಪ್ರಾಸ್ಪೆರಿಟಿ ಇರುತ್ತೆ, ಸಿಗ್ತಾರೆ. ಮೇ ತಿಂಗಳಲ್ಲಿ ಒಂದು ರೀತಿಯಲ್ಲಿ ನಿಮಗೆ ರೆಕಗ್ನಿಷನ್ ಸಿಗ್ಬೋದು, ಒಳ್ಳೆ ಸ್ಟ್ರಾಂಗ್ ರೆಕಗ್ನಿಷನ್. ಮಲ್ಟಿಪಲ್ ಸೋರ್ಸಿಂದ ನಿಮಗೆ ಫೈನಾನ್ಸ್ ಸಿಗ್ಬೋದು. ಯಾಕಂದರೆ ನೋಡಿ, ನಿಮಗೆ ಹೇಳ್ತಾನೆ ಈಗ, ಅದನ್ನು ಕುಂಡಲಿ ಹಾಕಿ ಹೇಳ್ತಾನೆ ನಿಮಗೆ ಯಾವ ರೀತಿ ಬರ್ತದೆ ಅಂತೇಳಿ. ನೋಡಿ, ಇಲ್ಲಿ ನಾನು ಡೇಟಾ ಅಲ್ಲಿ ಜಸ್ಟ್ ಮೇ ಅಂತ ಹಾಕ್ಬಿಡ್ತೇನೆ ಅಷ್ಟೇ. ಅವಾಗ ಏನು ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಮೇಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕರ ಲಗ್ನದವರಿಗೆ 2ನೇ ಮನೆ ರಾಹು, 3ರಲ್ಲಿ ಶನಿ ಕುಜ, 4ನೇ ಮನೆಯಲ್ಲಿ ರವಿ ಬುಧ. ನೋಡಿ, ರವಿ ಮೇಷಕ್ಕೆ ಹೋದ, ಬುಧಾದಿತ್ಯ ಯೋಗ. ಶುಕ್ರ ಪಂಚಮ ಸ್ಥಾನಕ್ಕೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋದ. ಗುರು 6ನೇ ಮನೆಯಲ್ಲಿದ್ದಾನೆ. ಕೇತು 8, ಅಷ್ಟಮ ಕೇತು ಅಂದರೆ ಅಕ್ಕಲ್ಟ್. ನೀವು ಅಕ್ಕಲ್ಟ್ ಅಥವಾ ಆಸ್ಟ್ರಾಲಜರಿಗೆ ಅಪ್ರೋಚ್ ಮಾಡ್ತೀರಾ, ಆ ರೀತಿ ಮೇ. ಓಕೆ. ಒಳ್ಳೆ ಸಪೋರ್ಟಿವ್ ಎನ್ವೈರ್ಮೆಂಟ್ ಫ್ಯಾಮಿಲಿ ಲೈಫಲ್ಲಿಯೂ ಹಾಗೆ. ಗುಡ್ ಹೆಲ್ತು, ನಿಮಗೆ ಆರೋಗ್ಯದಲ್ಲಿ ಏನೂ ಚೆನ್ನಾಗಿದೆ. ಲಕ್ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. 9ನೇ ಮನೆ ಯಾವುದು? ಮಕರ ಲಗ್ನದವರಿಗೆ 9ನೇ ಮನೆ ಬುಧ. ಓಕೆ. ಬುಧ ನಿಮಗೆ ರವಿ ಬುಧಾದಿತ್ಯ ಯೋಗ 4ನೇ ಮನೆಯಲ್ಲಿ ಆಗಿದೆಯಲ್ಲ, ಅದರಿಂದ ನಿಮಗೆ ಏನೂ ತೊಂದರೆ ಇಲ್ಲ. ನೋಡಿ, ಅದಕ್ಕೆ ಹೇಳೋದು ಪ್ಲೇಸ್ಮೆಂಟ್ ಆಫ್ ಗ್ರಹಗಳು ಇಂಪಾರ್ಟೆಂಟ್. ಅದೇ ಜೂನ್ ತಿಂಗಳಲ್ಲಿ ನಿಮಗೆ, ಜೂನಿಗೆ ಏನಾಗುತ್ತೆ? ಜೂನಿಗೆ ನಾವು ನೋಡೋಣ. ಈಗ ಸುಮ್ಮನೆ ಕ್ಲಿಕ್ ಮಾಡಿ ಜೂನ್ ಅಂತೇಳಿ ಹಾಕಿ, ಆವಾಗ ಜೂನ್ ತಿಂಗಳು ನಿಮಗೆ ಗೊತ್ತಾಗ್ತದೆ. ನೋಡಿ, ಜೂನ್ ತಿಂಗಳಿಂದ ನೋಡಿ 6ನೇ ಮನೆಯಲ್ಲಿ ಬುಧ ಗುರು ಶುಕ್ರ ಬಂದ್ಬಿಟ್ಟ ಜೂನ್ ತಿಂಗಳಲ್ಲಿ. ಓಕೆ. ಮಕರ ಲಗ್ನದಲ್ಲಿ 6ನೇ ಮನೆಯಲ್ಲಿ ಅಂದರೆ ಬ್ಯೂಟಿಫುಲ್ ಕ್ಯಾರಿಯರ್, ದೇರ್ ಇಸ್ ನಥಿಂಗ್ ಕಾಂಪಿಟಿಷನ್, ಸಕ್ಸಸ್ಫುಲ್. ಓಕೆ. ಸೊ ಜೂನ್ ತಿಂಗಳಲ್ಲಿ ನಿಮಗೆ ಎಕ್ಸಲೆಂಟ್ ಗೈನ್ ಸಿಗ್ತದೆ. ಆಮೇಲೆ ಎಲ್ಡರ್ಸಿಂದ 11ನೇ ಮನೆ ಯಾವುದು? ನಿಮಗೆ ಮಕರ ಲಗ್ನ 11ನೇ ಮನೆ, ಇಲ್ಲಿ ಚಂದ್ರ ಇದ್ದಾನಲ್ಲ, ಅದು ಕುಜ ನಿಮಗೆ 4ನೇ ಮನೆಯಲ್ಲಿದ್ದಾನೆ. ಸೊ ಅದರಿಂದ ಏನು ತೊಂದರೆ ಇಲ್ಲ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಏನು ಲಕ್ ವೆರಿ ಫೇವರಬಲ್ ಆಗಿ. 9ನೇ ಮನೆ ಅಧಿಪತಿ ಪಂಚಮಕ್ಕೆ 6ನೇ ಮನೆಯಲ್ಲಿ ಗುರು ಶುಕ್ರ ಜೊತೆಗಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗನ ಕ್ರಿಯೇಟ್ ಮಾಡಿದ್ದಾನೆ. ಸ್ಟ್ರಾಂಗ್ಲಿ ಫಾರಿನ್ ಟ್ರಾವೆಲ್ ಇಂಡಿಕೇಟೆಡ್, ಯಾಕಂದರೆ ಅದಷ್ಟೂ ಪ್ಲಾನೆಟ್ಗಳು 12ನೇ ಮನೆ ನೋಡ್ತಾ ಇದ್ದೇವೆ. ನೋಡಿ, ಗುರು ಶುಕ್ರ ಬುಧ ಫಾರಿನ್ ಟ್ರಾವೆಲಕ್ಕೆ 12ನೇ ಮನೆ, ದೇ ಆರ್ ವಾಚಿಂಗ್. ಓಕೆ. ಇನ್ನು ಜುಲೈಯಲ್ಲಿ ಏನಾಗುತ್ತೆ ಅಂದರೆ, ಮರ್ಕ್ಯುರಿ ವಕ್ರಿ ಆಗಿಬಿಡ್ತಾನೆ. ಅಂದರೆ ಮತ್ತೆ ಜುಲೈಯಲ್ಲಿ ನಾನು ಹಾಕ್ತೇನೆ ನೋಡಿ. ಈಗ ಜುಲೈ ತಿಂಗಳು ಜುಲೈ 1ನೇ ತಾರೀಕು. ಓಕೆ. ನೋಡಿ, ಜುಲೈಯಲ್ಲಿ ಮರ್ಕ್ಯುರಿ ವಕ್ರಿ ಆಗಿದೆ ನೋಡಿ. ಅಂದರೆ ನಿಮಗೆ ಸಪ್ತಮದಲ್ಲಿ, ಅಂದರೆ ನೀವು ಏನಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದರೆ ಪಾರ್ಟ್ನರ್ಶಿಪ್ ಭಾಳ ಚೆನ್ನಾಗಿ ಹೋಗ್ತದೆ. ಬುಧ ಮಾತ್ರ ವಕ್ರಿ. ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಕೋಚ್. ಓಕೆ. ಹಾರ್ಮನಿ, ಬ್ಲೆಸ್ಸಿಂಗ್ಸ್ ಫ್ರಮ್ ಎಲ್ಡರ್ಸ್. ಜುಲೈಯಲ್ಲಿ ನಿಮಗೆ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕೆಂದರೆ ರವಿ ಡೈರೆಕ್ಟಾಗಿ 12ನೇ ಮನೆ ನೋಡ್ತಾ ಇದ್ದಾನೆ, ರವಿಚಂದ್ರ. ಓಕೆ. ಸೊ ತೊಂದರೆ ಇಲ್ಲ, ಲಕ್ ನಿಮಗೆ ಏನು ಮಿಕ್ಸೆಡ್ ಲಕ್ ಅಂತ ಹೇಳ್ಬೋದು. ಯಾಕಂದರೆ 9ನೇ ಮನೆ ಅಧಿಪತಿ ಬುಧ ಮಕರ ಲಗ್ನ ಸಪ್ತಮಕ್ಕೆ ಸೇರಿದ ಗುರು ಶುಕ್ರ ಬುಧ. ಓಕೆ. ಚಿಲ್ಡ್ರನ್ ಭಾಳ ಪ್ರೋಗ್ರೆಸ್ ಸ್ಟಡಿಯಲ್ಲಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಆಗಸ್ಟಲ್ಲಿ ಏನಾಗ್ತದೆ ನಿಮ್ಮದು? ಆಗಸ್ಟಲ್ಲಿ ನೋಡೋಣ.
ಜುಲೈಯಿಂದ ತೆಗೆದು ಆಗಸ್ಟಿಗೆ ಹಾಕಿ, ಆಯಿತಾ. ಆವಾಗ ಇಲ್ಲಿ ನೋಡಿ ಆಗಸ್ಟಲ್ಲಿ ನೋಡಿ ಶುಕ್ರ ಮಾತ್ರ ಮುಂದೆ ಹೋದ, ರವಿ ಗುರು ಅಲ್ಲೇ ಇದ್ದಾರೆ. ಶುಕ್ರ ಅಷ್ಟಮಕ್ಕೆ ಹೋದ. ಸೊ ನಿಮಗೆ ಶನಿ ವಕ್ರಿ ಆದ್ದರಿಂದ ಸ್ಲೋ ಪ್ರೋಗ್ರೆಸ್ ಬಟ್ ಸ್ಟಡಿ ಪ್ರೋಗ್ರೆಸ್, ಆಯಿತಾ. ಲಕ್ ನಿಮಗೆ ಅವರೇಜ್ ಆಗಿ ನಡೀತದೆ. ಹೆಲ್ತ್ ವಿಚಾರದಲ್ಲಿ ಬುಧ 6ನೇ ಮನೆಯಲ್ಲಿರೋದ್ರಿಂದ ಏನೋ ಒಂದು ಸ್ಕಿನ್ನು ಪ್ರಾಬ್ಲಮ್ ಬರ್ಬೋದು. ಅಫ್ಕೋರ್ಸ್ ಬುಧನ ಮೇಲೆ ಯಾವುದೂ ದೃಷ್ಟಿ ಇಲ್ಲ, ರಾಹುವಿನ ದೃಷ್ಟಿ ಒಂದಿದೆ. ಆದ್ದರಿಂದ ದೇರ್ ಮೇ ಬಿ ಸ್ಕಿನ್ ಅಲರ್ಜಿ. ರಾಹು 9ನೇ ದೃಷ್ಟಿಯನ್ನು ನೋಡ್ತಾನೆ. ಓಕೆ, ಸೊ ಈ ರೀತಿಯಾಗಿ ನೀವು ಈಗ ಜನವರಿ ಇದು ಮಾಡಿದರೆ, ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಯಾವ ತಿಂಗಳು ನಮಗೆ ಒಳ್ಳೆಯದು ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗಿದೆ ಈಗ. ಓಕೆ, ನಾನು ಒಂದೊಂದು ತಿಂಗಳನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೇನೆ. ಸೊ ನವಂಬರ್, ಡಿಸೆಂಬರ್, ಜನವರಿ, ನವಂಬರಲ್ಲಿ ಕೂಡ ಏನಾಗ್ತದೆ ಎಲ್ಲ ಕನ್ಸಾಲಿಡೇಟ್ ಮಾಡಿ. ಓಕೆ, ಇಫ್ ಐ ಟೇಕ್ ಅಕ್ಟೋಬರ್ 10 ಅಂತ ತಗೊಳ್ತೇನೆ. ಅಕ್ಟೋಬರ್ ಫಸ್ಟ್ ಏನಾಗಿದೆ? ಅಕ್ಟೋಬರ್ 1 ನೋಡಿ, ಅಕ್ಟೋಬರ್ 1 ನಿಮಗೇನಾಯಿತು? ಮಕರ ಲಗ್ನದವರಿಗೆ ಕರ್ಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಆಯಿತು, ಭಾಗ್ಯದಲ್ಲಿ ರವಿ ಬಂದ್ಬಿಟ್ಟ. ಅಕ್ಟೋಬರಲ್ಲಿ ರವಿ ಭಾಗ್ಯಕ್ಕೆ ಬಂದ. ಎಷ್ಟು ಒಳ್ಳೆಯದಿದೆ ನೋಡಿ. ಗೌರ್ಮೆಂಟಿನ ಸಪೋರ್ಟ್, ತಂದೆ ಇದ್ದರೆ ತಂದೆಯಿಂದ ಸಪೋರ್ಟ್, ರಾಹು 2ನೇ ಮನೆ, ಆಯಿತಾ. ಸೊ ಭಾಳ ಒಳ್ಳೆಯದು. ಗುರು ಸಪ್ತಮದಲ್ಲಿ, ಗುರು ಕುಜ ಸಪ್ತಮದಲ್ಲಿ. ಬ್ಯೂಟಿಫುಲ್ ಮಂತ್ ಆಫ್ ಅಕ್ಟೋಬರ್. ಸೆಪ್ಟೆಂಬರ್ ತಗೊಳ್ಳಿ ನೀವೀಗ. ಸೆಪ್ಟೆಂಬರ್ ನಾವು ಏನಾಗುತ್ತೆ ಅಂತ ನೋಡೋಣ. ಸೆಪ್ಟೆಂಬರ್ದಲ್ಲಿ ಇದು ತಗೊಂಡ್ರೆ, ಸೆಪ್ಟೆಂಬರ್ದಲ್ಲಿ ನೋಡಿ, ಈಗ ಇಲ್ಲಿ ನೋಡಿ, ಅಷ್ಟಮದಲ್ಲಿ ರವಿ ಬುಧ. ರವಿ ಅಷ್ಟಮದಲ್ಲಿ ಇದ್ದರೆ ಒಳ್ಳೆಯದೇ ನಿಮಗೆ. ಇಟ್ಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತೇಳಿ. ಸಪ್ತಮದಲ್ಲಿ ಗುರು ಉಚ್ಚ, ಎಕ್ಸಾಲ್ಟೆಡ್ ಗುರು. ಓಕೆ, ಸೊ ಪಾರ್ಟ್ನರ್ಶಿಪ್ ಏನಾದ್ರು ಇದ್ದರೆ ಹೈ ಕ್ಲಾಸ್. ಕುಜ 6ನೇ ಮನೆ ಮುಂದೆ, ನಿಮಗೆ ಶತ್ರುಗಳು ಇರುವುದಿಲ್ಲ. ಸೆಪ್ಟೆಂಬರ್ದಲ್ಲಿ ನಿಮಗೆ ಶತ್ರು ಯಾರೂ ಇರುವುದಿಲ್ಲ, ತಿಳ್ಕೊಳ್ಳಿ. ಇದ್ದವರು ನಿರ್ವಂಶ, ಸಾಲ ಇರುವುದಿಲ್ಲ. ಶುಕ್ರ ನಿಮಗೂ ಎಲ್ಲಿಗೋ ಭಾಗ್ಯಕ್ಕೆ ಶುಕ್ರ ಹೋದ. ನಿಮ್ಮ ಏನಾದರೂ ಅಡ್ವರ್ಟೈಸ್ಮೆಂಟ್ ಏನಾದರೂ ಹ್ಯಾಂಡಲ್ ಮಾಡ್ತಿದ್ರೆ ಇಟ್ಸ್ ಪೀಕ್. ಐ ಆಮ್ ಟೆಲಿಂಗ್ ಯು, ಸೆಪ್ಟೆಂಬರ್ ಇಸ್ ಅ ಪೀಕ್, ಫ್ಯಾಂಟಾಸ್ಟಿಕ್ ಮಂತ್. ಸೆಪ್ಟೆಂಬರ್, ಅಕ್ಟೋಬರ್, ಈಗ ನವಂಬರ್ ಹಾಕ್ತೇನೆ ನಾನು. ಹೌ ವಿ ಹ್ಯಾವ್ ಟು ಪ್ರಿಡಿಕ್ಟ್. ನವಂಬರಲ್ಲಿ ಏನಾಗ್ತದೆ ನೋಡಿ ನೀವು, ಅದು ನೋಡಿ, ಸೀದಾ ರವಿ, ಬುಧ, ಶುಕ್ರ ಇಲ್ಲಿ ಬಂದರು. ಯಾರು? ತುಲಾರಾಶಿಗೆ, ಅಂದರೆ ಮಕರ ಲಗ್ನದವರಿಗೆ 10ನೇ ಮನೆಯಲ್ಲಿ ಇದಿಷ್ಟು. ರವಿ ಅಂದರೆ ಗೌರ್ಮೆಂಟ್. ಓಕೆ, ನಿಮಗೆ ಸಪೋರ್ಟ್ ಇದೆ, ಒಳ್ಳೆಯದಿದೆ. ಬುಧಾದಿತ್ಯ ಯೋಗ ಇದೆ, ಲಕ್ಷ್ಮೀನಾರಾಯಣ ಯೋಗ ಇದೆ, ಪ್ರೊಫೆಷನ್ ಫೀಲ್ಡಲ್ಲಿ ಹೈ ಕ್ಲಾಸ್ ಇದೆ. ಇನ್ನೇನು ಬೇಕಪ್ಪ ನಿಮಗೆ? ಆಮೇಲೆ ಚಂದ್ರಮಂಗಳ ಯೋಗ ಸಪ್ತಮದಲ್ಲಿ ಉಂಟಾಗಿದೆ. 2ನೇ ಮನೆ ರಾಹು, 3ರಲ್ಲಿ ಶನಿ. ಓಕೆ, ಆಮೇಲೆ ನವಂಬರ್. ಈಗ ನವಂಬರಲ್ಲಿ ಆಯ್ತಲ್ಲ, ನವಂಬರಿಗೆ ಡಿಸೆಂಬರ್ ನೋಡೋಣ. ಡಿಸೆಂಬರಲ್ಲಿ ಏನು ಬರ್ತದೆ ನೋಡೋಣ. ಡಿಸೆಂಬರ್ 1 ಇಲ್ಲಿ, ಎಸ್, ಡಿಸೆಂಬರಲ್ಲಿ ರವಿ ಲಾಭಕ್ಕೆ ಬಂದ್ಬಿಟ್ಟ. ಮಕರ ಲಗ್ನದವರಿಗೆ ಮಕರಕ್ಕೆ ರಾಹು ಬಂದ್ಬಿಟ್ಟ ನೋಡಿ. ನವಂಬರ್ 11ಕ್ಕೆ ರಾಹು ಚೇಂಜ್ ಆಗಿಬಿಟ್ಟ, ಕೇತು ಚೇಂಜ್ ಆಗಿಬಿಟ್ಟ. ಕೇತು 2ನೇ ಮನೆ ನಿಮ್ಮ ಸಪ್ತಮಕ್ಕೆ ಹೋದ. ಸಪ್ತಮಕ್ಕೆ ಕೇತು ಹೋದರೆ ನಿಮಗೆ ಪಾರ್ಟ್ನರ್ಶಿಪ್ ಬಂದರೆ ಅದು ಒಂದು ರೀತಿಯಲ್ಲಿ ಡಿಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ರಾಹು ಲಗ್ನದಲ್ಲೇ ಇರೋದ್ರಿಂದ ಇಟ್ ಇಸ್ ವೆರಿ ಗುಡ್. ಓಕೆ, ಇವರ ಸಡನ್ಲಿ ನೀವು ಮಾತಾಡಲಿಕ್ಕೆ ಕಲಿತೀರ ಅಂತೇಳಿ ಹೇಳ್ತೇವೆ. ಡಿಸೆಂಬರಿಂದ 18 ತಿಂಗಳು ರಾಹು ಬದಲಾವಣೆ ಆಗಿದೆ ಮಕರ ಲಗ್ನಕ್ಕೆ. ಓಕೆ, ಲಗ್ನದಲ್ಲೇ ರಾಹು ಬಂದ್ಬಿಟ್ಟ, ಭಾಳ ಒಳ್ಳೆಯದಿದು. ಓಕೆ, ಆಮೇಲೆ ದಶಮದಲ್ಲಿ ರವಿ ಇರೋದ್ರಿಂದ ನಿಮಗೆ ಹೈ ಕ್ಲಾಸ್, ಗೌರ್ಮೆಂಟಿಂದ ಸಪೋರ್ಟ್, ತಂದೆಯಿಂದ ಸಪೋರ್ಟ್. ದಶಮದಲ್ಲಿ ಲಕ್ಷ್ಮೀನಾರಾಯಣ ನೋಡಿ, ವರ್ತಿಯಲ್ಲಿದೆ, ಲಕ್ಷ್ಮೀನಾರಾಯಣ ಯೋಗ ಇದೆ. ಸೊ ಬ್ಯೂಟಿಫುಲ್. ಗುರುಚಂದ್ರ ಗಜಕೇಸರಿ ಯೋಗ ಅಷ್ಟಮದಲ್ಲಿ ಉಂಟಾಗಿದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ನೋಡಿದರೆ 41 ಆರೋಗ್ಯದಲ್ಲಿದೆ. ಇದು ಸ್ವಲ್ಪ ಅಷ್ಟಕ ವರ್ಗ ನೋಡಿದರೆ 41 ಆರೋಗ್ಯ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ಆ 41 ಬರಬಾರ್ದು. ಯು ಮೇ ಬಿ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಓಕೆ, ಆದರೆ ಇಲ್ಲಿ ಹಂಗೆ ಕಾಣೋದಿಲ್ಲ. ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ 10ನೇ ಮನೆಯಲ್ಲಿದೆ. ಬಟ್ ಈ ಅಷ್ಟಕ ವರ್ಗದಲ್ಲಿ 41 ಪಾಯಿಂಟ್ ಅನ್ನೋದು ಭಾಳ ಜಾಸ್ತಿ, 6ನೇ ಮನೆ. ಓಕೆ, ಸೊ ಭಾಗ್ಯದಲ್ಲಿ 33 ಇದೆ, ವೃತ್ತಿಯಲ್ಲಿ 21 ಇದೆ. ಅದೇ ಥರ ಬೇರೆ ನಾವು
ತಗೊಂಡ್ರೆ ಇಲ್ಲಿ ತಡೀನಿ, ಇದು ಮಾಡೋದಕ್ಕಿಂತ ನಾನು ಇಲ್ಲಿ ಮಂತು ಹಾಕ್ತೇನೆ. ಮಂತ್ ಹಾಕಿ ನಾನು ಒಂದೊಂದೇ ಮಂತ್ ಡೌನ್ ಮಾಡ್ತೇನೆ. ಆಗ ನೋಡಿ ಅಷ್ಟಕ ವರ್ಗದಲ್ಲಿ ನಿಮಗೆ ನೋಡಿ ಹರ್ಡಲ್ಸ್ 8ನೇ ಮನೆಯಲ್ಲಿ 40 ತೋರಿಸ್ತಾ ಇದೆ. ಓಕೆ, ಭಾಗ್ಯ 22 ತೋರಿಸ್ತಾ ಇದೆ. 28 ನೋಡಿ 6ನೇ ಮನೆ ತೋರಿಸ್ತಾ ಇದೆ. ಆಮೇಲೆ ಅಕ್ಟೋಬರ್ ಹಾಕ್ತೇನೆ. ಅಕ್ಟೋಬರ್ದಲ್ಲಿ ನೋಡಿ 28 ಹರ್ಡಲ್ಸ್ ಏನಿಲ್ಲ, 32 ಇದೆ 6ನೇ ಮನೆಯಲ್ಲಿ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ನೀವು ಇಲ್ಲೇ ನೋಡಿಕೊಂಡೆ ನಿಮ್ಮದು ಡಿಸೈಡ್ ಮಾಡ್ಬೋದು. ಆಮೇಲೆ ಸೆಪ್ಟೆಂಬರ್ದಲ್ಲಿ ಏನಿದೆ ನೋಡಿ ನೋಡಿ 40. ಅಗೈನ್ ಆರೋಗ್ಯದಲ್ಲಿ ಪ್ರಾಬ್ಲಮ್ ಬರ್ಬೋದು, ಯಾಕಂದರೆ ಕುಜ ಇಲ್ಲಿರೋದ್ರಿಂದ. ಓಕೆ, ಉಷ್ಣ ಪ್ರಕೃತಿ ಏನಾದರೂ ಬರ್ಬೋದು, ಪೈಲ್ಸ್ ಪಿಸ್ತುಲ. ಓಕೆ, ಆಮೇಲೆ ಇಲ್ಲಿ ಭಾಗ್ಯ ಎಲ್ಲ ಕಡಿಮೆ ಇದೆ. ಆಮೇಲೆ ಯಾವುದು ಆಗಸ್ಟಲ್ಲಿ ನಿಮಗೆ ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ? ಎಸ್, ಇದೆಲ್ಲ ಕಡಿಮೆ ಆಗಿದೆ. ಆಗಸ್ಟು. ಜುಲೈಯಲ್ಲಿ ಏನಾದ್ರು ಇದೆಯಾ? ಎಸ್, ಜುಲೈಯಲ್ಲಿ ಅಷ್ಟೊಂದು ಇದಿಲ್ಲ. ಜೂನಲ್ಲಿ ಎಲ್ಲ 34, ಲಾಭದಲ್ಲಿ 34 ಇದೆ. ಓಕೆ, ಆಮೇಲೆ ನಿಮಗೆ ನೋಡಿ ಇಲ್ಲಿ 4th ಹೌಸ್ ಹೋಮ್ಲಿ ಹ್ಯಾಪಿನೆಸ್ 40 ಇದೆ ನಿಮಗೆ. ಅದನ್ನು ಎಲ್ಲ ಅಬ್ಸರ್ವ್ ಮಾಡಿ ನೀವು. ಅಷ್ಟಕ ವರ್ಗದಿಂದ ನೀವು ಎಲ್ಲ ತಿಳ್ಕೊಳ್ಬೋದು. ಯಾಕೆಂದರೆ ಲಗ್ನದಲ್ಲಿ 35 ಇವರ ವೈಟಾಲಿಟಿ ಈಸ್, ಇಮ್ಯುನಿಟಿ ಈಸ್ ವೆರಿ ಗುಡ್. ಸೆಕೆಂಡ್ ಹೌಸ್ 30 ಈಸ್ ಬ್ಯೂಟಿಫುಲ್. ಥರ್ಡ್ ಹೌಸ್ ಕಮ್ಯುನಿಕೇಷನ್ 34 ಈಸ್ ವೆರಿ ಗುಡ್. ಓಕೆ, ಆಮೇಲೆ ಏಪ್ರಿಲಲ್ಲಿ ನೋಡಿ, ಏಪ್ರಿಲಲ್ಲಿ ಕೂಡ 33 ಲಗ್ನ 33 ಇದೆ. ಸೊ ಬ್ಯೂಟಿಫುಲ್. ಆಮೇಲೆ ಲಾಭದಲ್ಲಿ 32 ಇದೆ. ಆಮೇಲೆ ಮಾರ್ಚಲ್ಲಿ ಓ ಮೈ ಗಾಡ್, ಎಕ್ಸ್ಪೆಂಡಿಚರಲ್ಲಿ 45 ಇದೆ. ಮಾರ್ಚಲ್ಲಿ ಭಾಳ ಜಾಸ್ತಿ ಆಯಿತು ಎಕ್ಸ್ಪೆಂಡಿಚರ್, ಹೆವಿ ಎಕ್ಸ್ಪೆಂಡಿಚರ್. ಯಾಕಾಯಿತು ಗೊತ್ತಿಲ್ಲ. ಆದರೆ ಇಲ್ಲಿ ಚೆನ್ನಾಗಿದೆ ನಿಮಗೆ. ಮಕರ ಲಗ್ನದವರಿಗೆ 2ನೇ ಮನೆಯಲ್ಲಿ ಅಬ್ಬಾ ಬ್ಯೂಟಿಫುಲ್. ಆದರೆ ಇಲ್ಲಿ ಅಷ್ಟಕ ವರ್ಗದಲ್ಲಿ ಕಡಿಮೆ ತೋರಿಸ್ತಾ ಇದೆ ಬಿಂದುಗಳು. ಓಕೆ, ಮಾರ್ಚ್ ತಿಂಗಳು. ಅದೇ ಇದರಲ್ಲಿ ನೋಡಿ ಫೆಬ್ರವರಿಯಲ್ಲಿ ಲಗ್ನದಲ್ಲೇ ಆ 4 ಗ್ರಹಗಳಿದ್ದಾವೆ. ಮಾರ್ಚಲ್ಲಿ ಯಾಕೆ ನೋಡೋಣ. ಮಾರ್ಚಲ್ಲಿ ನಿಮಗೆ 45 ತೋರಿಸ್ತಾ ಇದೆ ಎಕ್ಸ್ಪೆಂಡಿಚರ್. ಓಕೆ, ಗುರು ವಕ್ರಿ ಆದ ಕಾರಣ 12ನೇ ಮನೆಗೆ ಯಾವುದೂ ಒಂದು ಎಫೆಕ್ಟ್ ಇಲ್ಲ ಅಲ್ಲಿ. ಓಕೆ, ಸೊ ಸಿಕ್ಕಾಪಟ್ಟೆ ಅಥವಾ ಅಬ್ರಾಡಿಗೆ ಹೋಗ್ಬೋದು, ಆ ರೀತಿಯ ಒಂದು ಸಾಧ್ಯತೆಯೂ ಇದೆ. ಆಮೇಲೆ ಧನಸ್ಥಾನದಲ್ಲಿ ಇಷ್ಟು ಗ್ರಹಗಳಿದ್ದರೂ ಕೂಡ ಅದರಲ್ಲಿ ಏನು ಕಾಣೋದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಿದ್ದ ಹಾಗಿದೆ ಕಾಣಿಸ್ತಾ ಇದೆ. 8ನೇ ಮನೆ ಏನು ಹರ್ಡಲ್ಸ್ ಇಲ್ಲ ನಿಮಗೆ. ಅಂದರೆ ನಿಮಗೆ ನಾನು ಅಷ್ಟಕ ವರ್ಗದ ರೂಪದಲ್ಲಿಯೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ. ಅದೇ ಜನವರಿಯಲ್ಲಿ ಏನಾಗ್ತದೆ ನೋಡೋಣ. ಜನವರಿ ತಿಂಗಳಲ್ಲಿ ನಿಮಗೆ ಇಲ್ಲಿ ನೋಡಿ ನಿಮ್ಮ ವೃತ್ತಿ ಮನೆಯಲ್ಲಿ ಎಷ್ಟೋ 10ನೇ ಮನೆ 46 ಇದೆ ನೋಡಿ. 10th ಹೌಸ್ ಈ ಶುಕ್ರ. ಹೌದು, ಕರೆಕ್ಟ್. ಯಾಕಂದರೆ ರವಿ, ಶುಕ್ರ, ಕುಜ, ಬುಧ ಎಲ್ಲ ವ್ಯಯನದಲ್ಲಿ ಕೂತಿದ್ದಾರೆ. ಆದರೆ ಇಲ್ಲಿ ಶುಕ್ರ ನಿಮಗೆ ಯಾಕೆ 1, 2, 3, 4, 5ನೇ ಮನೆ ಅಧಿಪತಿ 12ರಲ್ಲಿದ್ದಾನೆ. 46 ತೋರಿಸ್ತಾ ಇದೆ ಶುಕ್ರ. ಇದು ಆ್ಯಕ್ಚುಲಿ ಅಷ್ಟಕ ವರ್ಗ ಮಕರ ಲಗ್ನ ಅಂತೇಳಿ ಇದು ಮಾಡ್ತಾ ಇಲ್ಲ ಅಲ್ಲಿ, ಆಯಿತಾ. ಸೊ ನಾವೀಗ ಮಕರ ಲಗ್ನಕ್ಕೆ ತೆಗೆದುಕೊಂಡಾಗ ಇದು ಯಾಕೆ ಇಲ್ಲಿ ನೋಡಿ ಲಗ್ನ ಧನುರ್ಲಗ್ನಕ್ಕೆ ತೋರಿಸ್ತಾ ಇದೆ. ಧನುರ್ಲಗ್ನಕ್ಕೆ ಇದು 46 ಲಾಭ. ನೀವು ಇದನ್ನು ನೋಡಿ ಇಲ್ಲಿ ಲಗ್ನ ಯಾಕಿದಾಯಿತು ಅಂತೇಳಿ. ಆದರೆ ನಾವೀಗ ಇದು ಕೊಡೋದು ಮಕರ ಲಗ್ನಕ್ಕೆ. ಓಕೆ, ಸೊ ಸರ್ವಾಷ್ಟಕ ವರ್ಗ ನೀವು ನೋಡ್ತಾ ಇದ್ದರೆ ಅದು ನಿಮಗೆ ತಪ್ಪು ದಾರಿ ಎಳಿಬಹುದು ಅಂತ ನಾನು ಹೇಳ್ತೇನೆ. ಯಾಕಂದರೆ ಲಗ್ನ ಈಗ ನಾನೀಗ ಮಂತ್ ಚೇಂಜ್ ಮಾಡಿದರೂ ಕೂಡ ನಿಮ್ಗೆ ಗೊತ್ತಾಗ್ತದೆ. ಫೆಬ್ರವರಿ ನೋಡಿ, ಫೆಬ್ರವರಿಯಲ್ಲಿ 44 ನೋಡಿ ಮಕರ ಲಗ್ನಕ್ಕೆ ಲಾಭಸ್ಥಾನದಲ್ಲಿ ಇದು ಲಾಭಸ್ಥಾನ ಯಾರೋ ಕುಜ ಉಚ್ಚ ಆಗಿದೆ ನೋಡಿ. ಕರೆಕ್ಟ್, ಅದು 44 ಇಸ್ ಕರೆಕ್ಟ್. ಯಾಕಂದರೆ ಕುಜ ಉಚ್ಚ ಕುಜನ ಜೊತೆಗೆ ರವಿ, ಶುಕ್ರ, ಬುಧ ಎಲ್ಲ ಇದ್ದಿದ್ದರಿಂದ ನಿಮಗೆ ಲಾಭ ಯಾವುದು ಫೆಬ್ರವರಿಯಲ್ಲಿ ಸಿಕ್ಕಲೇಬೇಕು, ತಿಳ್ಕೊಳ್ಳಿ, ಆಯಿತಾ. ಮಾರ್ಚಲ್ಲಿ ನೋಡಿ, ಇದೀಗ ಕುಂಭಲಗ್ನಕ್ಕೆ ನೀವು ಲಾಭಸ್ಥಾನದಲ್ಲಿ 45 ಅಂತ ತಗೊಳ್ಬೇಕು. ಮಕರ ಲಗ್ನ ಅಂತ ತಗೋಬೇಡಿ. ಓಕೆ, ಅದು ಆವಾಗ ನಿಮಗೆ ತಪ್ಪು ಇದೆ ಕುಂಭಲಗ್ನದವರಿಗೆ. ಯಾಕಂದರೆ ಇದು ಡೈಲಿ ಚೇಂಜ್ ಆಗ್ತದಲ್ಲ, ನಮ್ಮ ಮಂತ್ ವಯಸ್ಸು ಲಗ್ನ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದು ನಿಮಗೆ ಕುಂಭಲಗ್ನ ಹೇಳಿದಾಗ ನಿಮ್ಗೆ ಅರ್ಥ ಆಗ್ತದೆ. ಈಗ ನಾನು ಒಂದು ಅಷ್ಟಕ ವರ್ಗವನ್ನು ತೆಗೆದುಕೊಂಡು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ ಹಾಗಿದೆ ಅಲ್ವಾ. ಸೊ ಕನ್ಫ್ಯೂಷನ್ ಏನಿಲ್ಲ. ನೀವು ಮಕರ ಲಗ್ನದವರು ಏನು ಡಿಸಾರ್ಟ್ ಅಂತ ಆಗಬೇಡಿ.
ಓಕೆ. ಸೊ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂಥೇಳಿ. ಈಗ ಆಯಿತಾ, ಇಲ್ಲಿ ನೋಡಿ ಫೆಬ್ರವರಿಯಲ್ಲಿ ನೋಡಿ ಕರೆಕ್ಟ್ ಮಕರ ಲಗ್ನಕ್ಕೆ ಲಾಭ 44 ತಗೊಳ್ಬೋದು. ಯಾಕಂದರೆ ಲಗ್ನ ನಿಮ್ಮದೇ ಲಗ್ನ, ಮಕರ ಲಗ್ನದಲ್ಲಿ ಈ ಥರ ಇದೆ. ರಾಹು 2ನೇ ಮನೆಯಲ್ಲಿದೆ. ಎಸ್, ಯು ಕ್ಯಾನ್ ಟೇಕ್ ಇಟ್, ದರ್ ಇಸ್ ನಥಿಂಗ್. ಆರೋಗ್ಯ ಕರೆಕ್ಟ್ ಇದೆ. 5ನೇ ಮನೆ 30, ಮಕ್ಕಳು ಒಳ್ಳೆಯದು ಓದ್ತಾ ಇದ್ದಾರೆ. 4ನೇ ಮನೆ ಒಳ್ಳೆ ಫ್ಯಾಮಿಲಿ ಹ್ಯಾಪಿನೆಸ್ ಇದೆ ನಿಮಗೆ. ಅಷ್ಟಮದಲ್ಲಿ ಏನೂ ಹರ್ಡಲ್ಸ್ ಇಲ್ಲ. ಆಮೇಲೆ ಕರ್ಮದಲ್ಲಿ 34, ಎಸ್, ತೊಂದರೆ ಇಲ್ಲ. ಸೊ ಪ್ರಿಡಿಕ್ಷನ್ ಕೊಡಬೇಕಾದ್ರೂ ಯು ಹ್ಯಾವ್ ಟು ಥಿಂಕ್ ಟ್ವೈಸ್, ಯಾವ ರೀತಿ ಕೊಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಸ್ಟಾಪಿಂಗ್ ಹಿಯರ್ ಇಟ್ ಸೆಲ್ಫ್. ಗಾಡ್ ಬ್ಲೆಸ್ ಯು.